ಇಂಥದ್ದು ಮತ್ತೆ ಇನ್ನೊಂದು ಬಾರಿ ಮಾಡಬಾರದು ಈ ರಾಜ್ಯದಲ್ಲಿ. ರಮೇಶ್ ಜಾರಕಿಹೊಳಿ ಯಾರೇ ಮಾಡಿದ್ದು? ಯಾರು ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ? ಏನಾಯಿತು? ರಮೇಶ್ ಜಾರಕಿಹೊಳಿ ಶಿಕ್ಷೆ ಕೊಟ್ರ? ಮಾನಹಾರ ಮಾಡಿದ್ದೇ ಅದು ನೀವು ಮಾಡಿದ್ದು. ಅದು ಬಿಟ್ಟು ಏನು ಮಾಡಿದ್ರಿ? ಒಂದು 4 ದಿವಸ ಪ್ರಚಾರ, ಇದು ಆಗೋದಷ್ಟೇ. ಈ ಸರ್ಕಾರಕ್ಕೆ ಇವತ್ತು ಅವರಿಗೆ ಇಂಥ ಘಟನೆಗಳು ಮುಂದೆ ನಡೀಬಾರ್ದು ಅನ್ನೋದು ಒಂದು ಕಠಿಣವಾದಂಥ ತೀರ್ಮಾನಗಳು ಮಾಡಬೇಕು ಅನ್ನೋದಿಲ್ಲ. ಇಲ್ಲಿ ಇವ್ರಿಗೆ ಬೇಕಾಗಿರೋದು ಇನ್ನೊಂದು 15 ದಿವಸದ ಪ್ರಚಾರ, ಇವರಿಗೆ ಬೇಕಾಗಿರೋದಷ್ಟೇ. ಇವರಿಗೆ ರಾಜ್ಯಪಾಲರಿಗೆ ಇದನ್ನೇ ಹೇಳಿ ಬಂದಿದ್ದೇನೆ. ಇದರಲ್ಲಿ ಈ ಸರ್ಕಾರದಲ್ಲಿ ಇವತ್ತು ಅವರಿಗೆ ಸತ್ಯಾಂಶಗಳು ಹೊರಗೆ ಬರಬೇಕಾಗಿಲ್ಲ. ತಾತ್ಕಾಲಿಕವಾಗಿ ಅವರಿಗೆ ಪ್ರಚಾರ ಬೇಕು, ಕೆಲವು ವ್ಯಕ್ತಿಗಳ ಮಾನಹಾರ ಮಾಡಬೇಕು, ಇದಕ್ಕೆ ಫೇರ್ ಒಂದು ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ದೆ. ತನಿಖೆ ನಾನು ಹೇಳಿದ್ದೇನೆ, ಏಕೆಂದರೆ ಇದು ಗವರ್ನರ್ ಮಾಡೋಕ್ಕಾಗಲ್ಲ, ಕೇಂದ್ರ ಸರ್ಕಾರವೂ ಮಾಡೋಕ್ಕಾಗಲ್ಲ ನೇರವಾಗಿ. ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಇವರು ಬೇರೆ ತನಿಖೆ ಮಾಡೋಕ್ಕೇನಾಗಲ್ಲ. ನಾವು ಅದಕ್ಕೋಸ್ಕರಲೇ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ವಾಸ್ತವಾಂಶ ಸತ್ಯಾಂಶಗಳಷ್ಟೇ ಅಲ್ಲ, ಸರಿಯಾದ ರೀತಿಯ ಯಾವುದೇ ವ್ಯಕ್ತಿ ಇರಲಿ ಶಿಕ್ಷೆ ಆಗಬೇಕು ಅಂದರೆ ಒಂದು CBIಗೆ ಹೋಗಬೇಕಾದ್ರೆ, CBI ಅಂದರೆ ಇವರು ಅದು ಹೇಳ್ತಾರೆ, ಏನು CBI ಇಷ್ಟು ಕೊಟ್ಟಿದ್ದು ಏನಾಯಿತು ನಿಮ್ಮ ಕಾಲದಲ್ಲಿ? ನನ್ನ ಕಾಲದಲ್ಲಿ ಹೇಳೋರಲ್ಲ SITಗೆ ಎಷ್ಟು ಕೊಟ್ರಿ ಅಂತ ಹೇಳಿ. SIT ನಿಮ್ಮ ತನಿಖೆ ಮಾಡಿಲ್ವಾ ಅಂತ. ನನ್ನ ಕಾಲದಲ್ಲಿ 2 ಅವಧಿಯಲ್ಲಿ ಯಾವುದೇ ಪ್ರಕರಣವನ್ನು SITಗೆ ಕೊಟ್ಟಿಲ್ಲ. ಅಂಥ ಪ್ರಕರಣ ನನ್ನ ಕಾಲದಲ್ಲಿ ಬರಲಿಲ್ಲ. ಕುಮಾರಸ್ವಾಮಿ ಬಿದ್ದಂಥ 2 ಅವಧಿನಲ್ಲೂ ಈ ರೀತಿಯ ಪ್ರಕರಣಗಳು ಬರಲಿಲ್ಲ. SIT ಕೊಡಬೇಕಂತ ಪ್ರಮೇಯ ನನಗೆ ಬರಲೂ ಇಲ್ಲ. ಒಂದು ಬಂತು 150 ಕೋಟಿ ಹಣ ಹೇಳದ್ನಲ್ಲ, ಅದನ್ನು ಲೋಕಾಯುಕ್ತ ಕೊಟ್ಟೆ. ಲೋಕಾಯುಕ್ತದಲ್ಲಿ ಕೊನೆಗೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಇಲ್ಲಿ ಈ ಪ್ರಕರಣವನ್ನು ಇವತ್ತು ನ್ಯಾಯಯುತವಂತ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಏನಿದೆ, ಇದು ಆಗಬೇಕಷ್ಟೇ. ಅದನ್ನು ರಾಜ್ಯಪಾಲರಿಗೆ ಹೇಳಿದ್ದೇನೆ. ನಾವು ಕಾನೂನಿನ ವ್ಯಾಪ್ತಿಯೊಳಗೆ ಹೈಕೋರ್ಟ್ ಮುಂದೆ ನಮ್ಮ ವಕೀಲರ ಮುಖಾಂತರ ಈ ನಡೀತಿರ್ತಕ್ಕಂಥ ಈ ಘಟನೆಗಳಿಗೆ ಏನು ಹೇಳ್ತಾ ಇದ್ದೇನೆ. ಈಗ ನಾನು ಮತ್ತೀಗ ನಾನು ವಕೀಲ ಅಲ್ಲ, ನಾನು ದೊಡ್ಡ ಇವನು ಅಲ್ಲ. ಆದರೆ ವಕೀಲರುಗಳೇನಿದ್ದಾರೆ ನಿಮ್ಮ ಮುಂದೆ ಈಗೇನು ಕಳೆದ 2 ದಿವಸಗಳಿಂದ ವಕೀಲರಿಗೆ ಹೇಳಬೇಕಾದಂಥ, ವಕೀಲರು ಅಲ್ಲೇ ವಾದ ಮಾಡಬೇಕಾದಂಥ ವಿಷಯಗಳು ನಿಮ್ಮ ಮುಂದೆ ಏನು ನಮ್ಮ ಮುಂದೆ ಮಾಹಿತಿ ಇಟ್ಟಿದ್ದೇನೆ. ಅದೆಲ್ಲ ನಮ್ಮ ವಕೀಲರ ಗಮನಕ್ಕೆ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಕೋರ್ಟೇ ತೀರ್ಮಾನ ತಗೋಬೇಕಿಲ್ಲಿ. ಕೊನೆಗೆ ಅಂತಿಮವಾಗಿ ನ್ಯಾಯಾಲಯವೇ ತೀರ್ಮಾನ ತಗೋಬೇಕು. ಅಲ್ಲಿ ಹೋಗಿ ನಮ್ಮ ಒಂದು ಅಹವಾಲನ್ನು ಕೊಟ್ಟು ಅಲ್ಲಿಂದ ಇಲ್ಲ ಒಬ್ಬ ಸಿಟ್ಟಿಂಗ್ ಜಡ್ಜು ಅವರ ಒಂದು ಸಮ್ಮುಖದಲ್ಲೇ ಈ ತನಿಖೆ ಆಗಬೇಕು, ಇಲ್ಲ CBI ಕೊಡಬೇಕು. ಇದರ ಬಗ್ಗೆ ಕಾನೂನಿನ ಒಂದು ಹೋರಾಟ ಏನು ಮಾಡಬೇಕು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.